ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯಕೊಟಬ ವ್ಲಾಗ್ಸ್ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಅಶ್ವಿನಿ ತನ್ನ ಗೆಟಪ್ನ ಚೇಂಜ್ ಮಾಡ್ಕೋತಾಳೆ. ಅಷ್ಟರಲ್ಲಿ ಅವಳ ಅಂತರಾತ್ಮ ಅವಳ ಕಣ್ಮುಂದೆ ಕಾಣಿಸ್ಕೊಂಡು, ಏನಿದು ನಿನ್ನ ಅವತಾರ? ಶಾರದಾ ಸಿಕ್ಕದ್ಮೇಲೆ ಮತ್ತೆ ಆ ದೇವರ ಸನ್ನಿಧಿಗೆ ಹಳೆ ಮನಸ್ವಿನಿಯಾಗಿ ಹೋಗ್ತಿದ್ಯಾ ಅಂತ ಅವಳ ಆತ್ಮ ಕೇಳ್ಬೇಕಾದ್ರೆ, ಹೋಗ್ತೀನಿ, ಆದ್ರೆ ಈಗ್ಲೇ ಹೋಗೋದಿಲ್ಲ. ಆಕ್ಚುಲಿ ಆ ಮನೆ ಒಳಗಡೆ ಹೋಗೋದಿಕ್ಕೆ AI ಫೋಟೋನ ಪ್ಲಾನ್ ಮಾಡಿದ್ದೆ. ಯಾಕೆ ಹೇಳು? ಆ ಶ್ರವಣ್ಣ ನಾನೇ ಮನಸ್ವಿನಿ ಅಂತ ನಂಬ್ಸೋದಿಕ್ಕೆ ಅಂತ ಅಶ್ವಿನಿ ಹೇಳ್ಬೇಕಾದ್ರೆ, ಮತ್ತೆ ಶಾರದಮ್ಮನ್ ಕತೆ ಅಂತ ಅವಳ ಅಂತರಾತ್ಮ ಕೇಳುತ್ತೆ. ಸಂದರ್ಭ ಬಂದಾಗ ಅವಳು ಉಪಯೋಗಕ್ಕೆ ಬರ್ತಾಳೆ. ಇಷ್ಟಕ್ಕೂ ಶಾರದಾ ಎಲ್ ಹೋಗಿದ್ದಾಳೆ ಅನ್ನೋದು ಎಲ್ರೂ ಮರ್ತು ಬಿಡ್ಬೇಕು. ಹಾಗ್ ಮಾಡ್ತೀನಿ ಅಂತ ಅಶ್ವಿನಿ ಹೇಳ್ಬೇಕಾದ್ರೆ, ಅಷ್ಟ್ರಲ್ಲಿ ಮೇಡಮ್ ಅಂತ ಅನ್ಕೊಂಡು ಒಬ್ಬ ರೌಡಿ ಅಲ್ಲಿಗ್ ಬರ್ತಾನೆ. ನೋಡಿ ಮೇಡಮ್, ಆ ಯಮ್ಮನ್ ಹುಡ್ಕೊಂಡು ಎಲ್ಲಾ ಕಡೆ ತಿರ್ಗಾಡ್ತಿದ್ದಾರೆ. ಅಷ್ಟೇ ಯಾಕೆ, ಪೊಲೀಸ್ ಅವ್ರಿಗೆ ನಿಮ್ ಮೇಲೆ ಡೌಟು ಬಂದಿದೆ, ಏನ್ ಮಾಡೋದಿವಾಗ ಅಂತ ಆ ರೌಡಿ ಕೇಳ್ಬೇಕಾದ್ರೆ, ಅದನ್ನ ಕೇಳಿ ಅಶ್ವಿನಿಗೆ ಶಾಕ್ ಆಗತ್ತೆ. ಬಂದ್ರೆ ಬರ್ಲಿ, ನಾನು ಅವ್ರಿಗಿಂತ 10 ಹೆಜ್ಜೆ ಮುಂದೆ ಇದ್ದೀನಿ. ನಾವು ಈಗ್ಲೇ ಕಳ್ಸಕ್ಕೆ ಹೊರಡ್ಬೇಕು ಅಂತ ಅಶ್ವಿನಿ ಹೇಳಿದಾಗ, ಏನು ಕಳ್ಸನ ಅಂತ ಆ ಗೂಂಡ ಆಶ್ಚರ್ಯದಿಂದ ಕೇಳ್ತಾನೆ. ಹೌದು, ಅಲ್ಲಿ ನನ್ ಗೆಸ್ಟ್ ಹೌಸ್ ಇದೆ, ಎಲ್ಲ ಸರಿ ಹೋಗೋವರ್ಗೂ ನಾವ್ ಸ್ವಲ್ಪ ದಿವಸ ಅಲ್ಲೇ ಸ್ಟೇ ಮಾಡೋಣ ಅಂತ ಅಶ್ವಿನಿ ಹೇಳಿದಾಗ, ಸರಿ ಆಯ್ತು ಅಂತ ಆ ರೌಡಿ ಒಪ್ಕೋತಾನೆ. ನೀನಿವಾಗ ಆ ಹೆಂಗ್ಸನ್ನ ಕರ್ಕೊಂಡು ಇಲ್ಲಿಂದ ಹೊರಡು ಅಂತ ಅಶ್ವಿನಿ ಹೇಳ್ತಿದ್ದಂಗೆ ಆ ರೌಡಿ ಆಯ್ತು ಅಂತ ಹೋಗ್ತಿರ್ತಾನೆ. ಒಂದ್ ನಿಮಿಷ ನಿಂತ್ಕೋ, ಆ ಹೆಂಗ್ಸ ನಿಜಕ್ಕೂ ನನ್ನ ಅಮ್ಮ ಅನ್ನೋ ರೀತಿ ನೀವು ಟ್ರೀಟ್ ಮಾಡ್ಬೇಕಾಗತ್ತೆ. ಅವಳಿಗೆ ಏನೇನ್ ಬೇಕೋ ಎಲ್ಲ ಅರೇಂಜ್ಮೆಂಟ್ ಮಾಡಿ, ಹಾಗೆ ನಿಮ್ ಸಹಾಯಕ್ಕೆ ಅಲ್ಲಿ ಒಬ್ರು ಲೋಕಲ್ ಲೇಡಿನ ಅರೇಂಜ್ ಮಾಡಿದೀನಿ, ಬೇಗ ಅವ್ರನ್ನ ಕರ್ಕೊಂಡು ಹೊರಡ್ತಾ ಇರಿ ಅಂತ ಅಶ್ವಿನಿ ಆ ರೌಡಿಗೆ ಆರ್ಡರ್ ಕೊಡ್ತಾಳೆ. ಸರಿ ಆಯ್ತು ಅಂತ ಆ ರೌಡಿ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಅಜಿತ್ ಟೆನ್ಷನ್ ಅಲ್ಲಿ ರೂಮ್ ಅಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ, ಸಾಹೇಬ್ರೆ, ಸಾರಿ ಸಾಹೇಬ್ರೆ, ನಾನು ಆ ರೀತಿ ಮಾತಾಡ್ಬಾರ್ದಾಗಿತ್ತು, ನಂದೇ ತಪ್ಪು ಅಂತ ನನ್ಗೆ ಗೊತ್ತು. ನಿಮ್ ಮನ್ಸು ನೋಯಿಸೋ ಉದ್ದೇಶ ನನ್ಗಿರ್ಲಿಲ್ಲ ಸಾಹೇಬ್ರೆ, ಆದ್ರೆ ನನ್ ಮನಸ್ಥಿತಿನೂ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವಾ ಅಂತ ಭೂಮಿ ಕೇಳ್ಬೇಕಾದ್ರೆ, ಓ, ನಿಮ್ಮ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋಂತ ಅಧಿಕಾರನ ನನಗ್ ಕೊಟ್ಟಿದ್ದೀರಾ? ಓಕೆ, ಫೈನ್, ಥ್ಯಾಂಕ್ ಯು ಅಂತ ಅಜಿತ್ ಹೇಳ್ತಾನೆ. ಸಾಹೇಬ್ರೆ, ನಾನ್ ತಪ್ಪಾಯ್ತು ಅಂತ ಕೇಳ್ತಾ ಇದೀನಲ್ವಾ, ನಿಮ್ಗೆ ನನ್ ಮೇಲೆ ಎಷ್ಟು ಅಧಿಕಾರ ಇದೆ ಅನ್ನೋದನ್ನ ನಾನು ಮಾತಲ್ಲಿ ಹೇಳ್ಬೇಕಾಗಿಲ್ಲ. ನಾವಿಬ್ರು ಒಟ್ಟಿಗೆ ಕಳೆದಿರೋ ಕ್ಷಣಗಳೇ ಅದನ್ನ ನೆನ್ಪಿಸುತ್ತೆ ಅಂತ ಭೂಮಿ ಹೇಳ್ಬೇಕಾದ್ರೆ ಅಜಿತ್ ಯೋಚನೆ ಮಾಡ್ತಿರ್ತಾನೆ. ಸಾಹೇಬ್ರೆ, ನನ್ ಸಾಕ್ ತಂದೆ ವೀರಣ್ಣ ಇದಾರಲ್ವಾ, ಅವ್ರ ಕೈಗೆ ನಾನು ಸಿಕ್ಕದಾಗ ನಾನು ತುಂಬಾ ಚಿಕ್ಕ ಹುಡುಗಿ ಅಂತೆ. ನನ್ನ ನಿಜವಾದ ತಾಯಿ ಬಂದು ನನ್ ತಂದೆ ಕೈಲಿ ನನಗೆ ಒಪ್ಸಿ ನಾನು ಬಂದು ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿದ್ರಂತೆ. ಆದ್ರೆ 20 ವರ್ಷ ಕಳೀತು, ಅವ್ರು ಬಂದು ಕರ್ಕೊಂಡ್ ಹೋಗ್ಲೇ ಇಲ್ಲ ಅಂತ ಭೂಮಿ ಬೇಜಾರ್ ಮಾಡ್ಕೊಂಡು ಹೇಳ್ತಾಳೆ. ನೀನೇ ಹೇಳಿದ್ಯಲ್ಲ ಭೂಮಿ, ನಿನ್ ಜೀವನ ಅಲೆಮಾರಿ ಜೀವನ ಆಗಿತ್ತು ಅಂತ. ನೀವು ಒಂದೂರಿಂದ ಇನ್ನೊಂದೂರ್ಗೆ ಹೋಗ್ತಿರ್ಬೇಕಾದ್ರೆ ಅವರು ನಿನ್ನ ಕರ್ಕೊಂಡ್ ಹೋಗೋದಕ್ಕೆ ಬರ್ಲೇ ಇಲ್ಲ ಅಂತ ಹೇಗ್ ಡಿಸೈಡ್ ಮಾಡ್ತೀಯ ನೀನು? ಮೇ ಬಿ ಅವರು ನಿನ್ನ ಹುಡುಕ್ತಿರ್ಬೋದೇನೋ ಅಂತ ಅಜಿತ್ ಹೇಳ್ಬೇಕಾದ್ರೆ, ಅದ್ ನನ್ಗೂ ಗೊತ್ತಿಲ್ಲ ಸಾಹೇಬ್ರೆ, ಆದ್ರೆ ನನ್ ಹೆತ್ತೋರು 20 ವರ್ಷದಿಂದ ನನ್ನನ್ನ ಹುಡುಕ್ತಿದ್ದಾರೆ ಅನ್ನೋ ಭಾವನೆನೂ ನನ್ಗಿಲ್ಲ. ಅವರು ನಾನಿಲ್ದೆ ಜೀವನನ ಸಾಕ್ಸಿದ್ದಾರೆ ಸಾಹೇಬ್ರೆ. ಒಂದ್ ವೇಳೆ ಅವ್ರು ಬದುಕಿದ್ದು ಅವ್ರಿಗೆ ನಾನು ಬೇಕೋ ಬೇಡವೋ ಅನ್ನೋ ನನ್ ಒಳಗಡೆ ಇರೋ ಪ್ರಶ್ನೆಗೆ ನನ್ಗೆ ಉತ್ತರನೂ ಸಿಕ್ಕಿಲ್ಲ. ನಾನಿಲ್ದೆ ಅವ್ರ ಜೀವನ ಸಂತೋಷವಾಗೇ ಇರ್ಬೋದು. ಈಗ ಸುಮ್ನೆ ನಾನ್ ಹೋಗಿ ಅವ್ರನ್ನ ಹುಡುಕಿ ಅವ್ರ ಭಾವನೆಗಳನ್ನ ನಾನ್ ಯಾಕೆ ಬದ್ಲಾಯಿಸಿ ಸಾಹೇಬ್ರೆ? ಅವ್ರು ನನ್ ಬಗ್ಗೆ ಏನ್ ಅನ್ಕೊಂಡಿದಾರೋ ಅದ್ ಹಾಗೆ ಇದ್ಬಿಡ್ಲಿ ಬಿಡಿ ಸರ್, ಅದು ಹಾಗೆ ಇದ್ಬಿಡ್ಲಿ ಬಿಡಿ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ. ಆದ್ರೆ ನಿನ್ಗೆ ನಿಜವಾಗ್ಲಿ ನಿನ್ ತಂದೆ ತಾಯಿ ಯಾರು ಅನ್ನೋ ತಿಳ್ಕೊಳ್ಳೋ ಕುತೂಹಲ ಇದ್ದೇ ಇರುತ್ತಲ್ವಾ, ಅದಕ್ಕೇನ್ ಮಾಡ್ತೀಯ ಅಂತ ಅಜಿತ್ ಕೇಳಿದಾಗ, 20 ವರ್ಷದಿಂದ ಇಲ್ದೇ ಇರೋ ಕುತೂಹಲ, ಈಗ ನಾನು ಅದನ್ನ ತಿಳ್ಕೊಂಡು ಏನ್ ಪ್ರಯೋಜನ ಸಾಹೇಬ್ರೆ? ಈಗಿನ ಕಾಲದಲ್ಲೂ ಹೆಣ್ಮಕ್ಳು ಹುಟ್ಟಿದ್ರೆ ಕೆಲವರು ಯಾಕಾದ್ರೂ ಈ ಹೆಣ್ಮಕ್ಳು ಹುಟ್ಟಿದ್ರು ಅಂತ ಅನ್ಕೋತಾರೆ. ಅಂಥದ್ರಲ್ಲಿ ನನ್ ತಂದೆ ನನ್ನನ್ನ ರಾಜ್ಕುಮಾರಿ ತರ ಸಾಕಿದ್ರು. ಅವ್ರ ಹೊಟ್ಟೆ ಬಟ್ಟೆ ಕಟ್ಟಿ ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಸಾಹೇಬ್ರೆ. ನಿಜ ಹೇಳ್ಬೇಕು ಅಂದ್ರೆ ನನ್ನ ನಿಜವಾದ ತಂದೆ ತಾಯಿ ಭಾಗ್ಯಮ್ಮ ಮತ್ತೆ ವೀರಣ್ಣನೇ ಅಂತ ಭೂಮಿ ಕಣ್ಣೀರ್ ಹಾಕೊಂಡ್ ಹೇಳ್ತಾಳೆ. ನನ್ಗೆ ಅರ್ಥ ಆಗತ್ತೆ ಭೂಮಿ, ನಿಜಕ್ಕೂ ಅವ್ರ ಮೇಲೆ ತುಂಬಾ ಗೌರವ ಇಟ್ಕೊಂಡಿದೀನಿ ನಾನು. ನಿನ್ನ ಬೆಳೆಸಿ ದೊಡ್ಡೋಳಾಗ್ ಮಾಡೋದಿಕ್ಕೆ ಅವರು ತುಂಬಾನೇ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಅಂಡ್ ನನ್ಗೆ ನಿಜಕ್ಕೂ ಅದ್ರ ಬಗ್ಗೆ ಖುಷಿ ಇದೆ ಅಂತ ಅಜಿತ್ ಹೇಳ್ತಾನೆ. ಸಾಹೇಬ್ರೆ, ನನ್ಗೆ ಜನ್ಮ ನೀಡಿರೋ ತಂದೆ ತಾಯಿನ ಹುಡ್ಕೋದಿಕ್ಕಿಂತ ಹೆಚ್ಚಾಗಿ ಇವಾಗ ನಾನು ನನ್ ಭಾಗ್ಯಮ್ಮನ್ನ ಬಿಡಿಸ್ಬೇಕು, ಅದೇ ನನ್ ದೊಡ್ಡ ಗುರಿ. ನಿಮ್ಗೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಿದ್ದಂಗೆ ಅದನ್ನ ಸಾಲ್ವ್ ಮಾಡೋದು ತಡ ಆಗೋಗುತ್ತೆ. ನಾನ್ ಹೆತ್ತೋರು ಯಾರು ಅಂತ ಹುಡ್ಕೋ ಬರದಲ್ಲಿ ನೀವು ಭಾಗ್ಯಮ್ಮನ್ನ ಬಿಡಿಸೋದು ತಡ ಮಾಡ್ಬಿಟ್ರೆ, ಈ ಭಯದಲ್ಲೇ ಸಾಹೇಬ್ರೆ ನಾನ್ ನಿಮ್ಗೆ ಈ ಸತ್ಯನ ನಿಮ್ಮಿಂದ ಮುಚ್ಚಿಟ್ಬಿಟ್ಟೆ. ಇದನ್ನ ಬಿಟ್ರೆ ಬೇರೆ ಯಾವ ಉದ್ದೇಶನೂ ನನ್ಗಿರ್ಲಿಲ್ಲ ಸಾಹೇಬ್ರೆ.
ಅಂತ ಭೂಮಿ ಹೇಳ್ತಾಳೆ. ಆಗ ಅಜಿತ್ ಭೂಮಿ ಹತ್ರ ಬಂದು ಅವಳನ್ನ ಸಮಾಧಾನ ಮಾಡ್ತಾ, ಸಾರಿ ಭೂಮಿ, ನೀನ್ ಮನ್ಸಲ್ಲಿ ಇಷ್ಟೊಂದ್ ದುಃಖ ಇಟ್ಕೊಂಡು ನೀನ್ ಒಬ್ಳೆ ಕೊರಗ್ತಿದ್ಯಾ ಅಂತ ನನ್ಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನೀನ್ ಹೆತ್ತ ತಂದೆ ತಾಯಿ ಭಾಗ್ಯಮ್ಮ ವೀರಣ್ಣ ಅಲ್ಲ, ಬೇರೆ ಯಾರೋ ಅಂತ ಗೊತ್ತಾದ್ಮೇಲೂ ಭಾಗ್ಯಮ್ಮನ್ನ ಬಿಡಿಸ್ಬೇಕು ಅಂತ ನನ್ನ ಹತ್ರನೇ ಸುಳ್ಳು ಹೇಳ್ದಲ್ಲ, ಈ ಗುಣ ನನ್ಗೆ ತುಂಬಾ ಇಷ್ಟ ಆಯ್ತು ಭೂಮಿ ಅಂತ ಅಜಿತ್ ಹೇಳ್ತಾನೆ. ಸಾಹೇಬ್ರೆ, ನನ್ನಲ್ಲಿ ಏನೇ ಒಳ್ಳೆ ಗುಣಗಳಿದ್ರು ಅದನ್ನೆಲ್ಲ ನನ್ಗೆ ಹೇಳ್ಕೊಟ್ಟಿರೋದು ನನ್ ತಂದೆ ತಾಯಿನೇ, ಇದಕ್ಕೆಲ್ಲ ಅವರೇ ಕಾರಣ ಅಂತ ಭೂಮಿ ಹೇಳ್ತಾಳೆ. ನಿಜ, ನಾನು ಒಪ್ಕೋತೀನಿ. ಆದ್ರೆ ಭಾಗ್ಯಮ್ಮನ್ಗೆ ನಿನ್ನ ಅಗತ್ಯ ಇರೋ ಹಾಗೆ ನೀನ್ ಹೆತ್ತೋರ್ಗೂ ನಿನ್ ಅಗತ್ಯ ಇರ್ಬೋದಲ್ವಾ? ನಾವು ಎಲ್ಲಾ ಆಂಗಲ್ ಇಂದನೂ ಯೋಚನೆ ಮಾಡ್ಬೇಕಾಗತ್ತೆ ಅಲ್ವಾ ಅಂತ ಅಜಿತ್ ಹೇಳ್ಬೇಕಾದ್ರೆ, ಒಪ್ಕೋತೀನಿ ಸಾಹೇಬ್ರೆ. ಆದ್ರೆ ಅದಕ್ಕೆ ಇವಾಗ ಏನ್ ಮಾಡೋಣ ಅಂತ ಹೇಳ್ತೀರಾ ಅಂತ ಭೂಮಿ ಕೇಳ್ತಾಳೆ. ಭೂಮಿ, ಒಂದ್ ವಿಚಾರನ ನೀನ್ ಯೋಚನೆ ಮಾಡು. ನಿನ್ ಲೈಫಲ್ಲಿ ಅಟ್ಲೀಸ್ಟ್ ಅಪ್ಪ ಅಮ್ಮ ಅಂತ ಕರೆಯೋದಕ್ಕೆ ಯಾರೋ ಒಬ್ರು ಇದ್ರು. ಆದ್ರೆ ನಿನ್ ನಿಜವಾದ ಹೆತ್ತ ತಂದೆ ತಾಯಿಗೆ ಮಗಳು ಅಂತ ಕರೆಯೋದಕ್ಕೆ ಯಾರು ಇಲ್ದೇ ಇರ್ಬೋದಲ್ವಾ? ಅಟ್ಲೀಸ್ಟ್ ಈಗ ನಾವು ಅವ್ರನ್ನ ಹುಡುಕಿ ನಿನ್ನನ್ನ ಅವ್ರು ನೋಡಿದ್ರು ಅಂದ್ರೆ ನೀನ್ ಹುಟ್ಟಿದಿಕ್ಕೆ ಸಾರ್ಥಕ ಆಯ್ತು ಅಂತ ನಿನ್ಗ್ ಅನ್ಸೋದಿಲ್ವಾ? ನೋಡು, ಹೀಗೆ ಆಗತ್ತೆ ಅಂತ ನಾನ್ ಹೇಳ್ತಿಲ್ಲ. ಆದ್ರೆ ಪ್ರಯತ್ನ ಪಡ್ದೇನೆ ಸುಮ್ನೆ ಇದ್ರೆ ಅದಕ್ಕಿಂತ ಬೇರೊಂದ್ ತಪ್ಪಿಲ್ಲ ಭೂಮಿ. ಮೊದ್ಲು ಈ ಭಯನ ತೆಗೆದು ಆಚೆಗ್ ಬಿಸಾಕು. ನಿನ್ ಭಯ ಏನಂತ ನಾನ್ ಹೇಳ? ನೀನ್ ಹೆತ್ತ ತಂದೆ ತಾಯಿನ ಹುಡ್ಕೋ ಬರದಲ್ಲಿ ಎಲ್ಲಿ ಭಾಗ್ಯಮ್ಮನ್ನ ಹೊರಗಡೆ ಕರ್ಕೊಂಡ್ ಬರೋದು ಲೇಟ್ ಆಗುತ್ತೆ ಅಂತ ತಾನೆ. ನನ್ ಕಡೆಯಿಂದ ಭಾಗ್ಯಮ್ಮನ್ನ ರಿಲೀಸ್ ಮಾಡ್ಸೋದ್ರಲ್ಲಿ ಯಾವ್ದೇ ರೀತಿ ಲೇಟ್ ಆಗೋದಿಲ್ಲ. ನಾನ್ ನಿನ್ಗೆ ಪ್ರಾಮಿಸ್ ಮಾಡ್ತೀನಿ ಅಂತ ಅಜಿತ್ ಭೂಮಿಗೆ ಪ್ರಾಮಿಸ್ ಮಾಡ್ತಾನೆ. ಅದನ್ನ ಕೇಳಿ ಭೂಮಿಗೆ ಖುಷಿ ಆಗತ್ತೆ. ಈ ಕಡೆ ಇಡೀ ದಿವ್ಸ ಹುಡುಕುದ್ರುನು ಶಾರದತ್ತೆ ಸಿಗ್ಲಿಲ್ಲ ಅಂತ ನಚ್ಚಿ ಬೇಜಾರ್ ಮಾಡ್ಕೊಳ್ಬೇಕಾದ್ರೆ, ನಚ್ಚಿ ಹಾಗಂತ ಹುಡ್ಕೋದನ್ನ ನಿಲ್ಲಿಸ್ಬಾರ್ದು, ಖಂಡಿತ ಅವ್ರು ಸಿಕ್ಕೇ ಸಿಗ್ತಾರೆ ಅಂತ ರಾಮನಾರಾಯಣ್ ಹೇಳ್ತಿರ್ತಾರೆ. ಪಾಪ್ಸಿ, ನೀವ್ ಹೇಳೋ ಅವಶ್ಯಕತೆನೇ ಇಲ್ಲ, ಶಾರದತ್ತೆ ಸಿಕ್ಕೇ ಸಿಗ್ತಾರೆ. ಸಿಗೋವರ್ಗೂ ನಾನಂತೂ ಹುಡ್ಕಾಟನ ನಿಲ್ಸೋದೇ ಇಲ್ಲ ಅಂತ ನಚ್ಚಿ ಹೇಳ್ಬೇಕಾದ್ರೆ ಮನೆಯವರೆಲ್ರು ಇದನ್ನ ಕೇಳಿಸ್ಕೊಂಡು ಖುಷಿ ಪಡ್ತಾ ತಿಂಡಿನ ಮಾಡ್ತಿರ್ತಾರೆ. ಈ ಕಡೆ ಸಂಗೀತ ಅವರು ದೇವ್ರ ಮುಂದೆ ಕುತ್ಕೊಂಡು ಪೂಜೆ ಎಲ್ಲಾ ಮಾಡ್ ಮುಗ್ಸಿ ಅಜಿತ್ ಭೂಮಿನ ಮುಂದೆಗಡೆ ಕೂರ್ಸ್ಕೊಂಡು ಒಂದ್ ಬಟ್ಲಲ್ಲಿ ಚೀಟಿ ಹಾಕಿ ಇದ್ರಲ್ಲಿ ಒಂದ್ ಚೀಟಿನ ತೆಗೆದುಕೊಡಿ ಅಂತ ಕೇಳ್ತಾರೆ. ಅದ್ರಂತೆ ಭೂಮಿ ಒಂದ್ ಚೀಟಿನ ತೆಗೆದು ಸಂಗೀತ ಅವ್ರ ಕೈಲಿ ಕೊಡ್ತಾಳೆ. ಅದನ್ನ ನೋಡಿ ಸಂಗೀತ ಅವ್ರಿಗೆ ತುಂಬಾ ಖುಷಿ ಆಗತ್ತೆ. ಅಪ್ಪ ದೇವ್ರೆ, ಅಮ್ಮ ತಾಯಿ, ಕೊನೆಗೂ ನನ್ನ ಆಸೆನ ಈಡೇರಿಸ್ಬಿಟ್ಟೆ, ತುಂಬಾ ಸಂತೋಷ ಆಗ್ತಿದೆ ಅಂತ ಸಂಗೀತ ಅವರು ಖುಷಿ ಪಡ್ಬೇಕಾದ್ರೆ, ಅಂತದೇನಮ್ಮ ದೇವ್ರು ನಿನ್ನ ಆಸೆನ ಈಡೇರಿಸಿರೋದು ಅಂತ ಅಪ್ಪು ಕೇಳ್ತಾಳೆ. ಅಪೇಕ್ಷಾ, ನಾನ್ ಆಸೆ ಪಟ್ಟಂಗೆ ಕಳಸ ಅಂತಾನೆ ಚೀಟಿ ತೆಗ್ದಿರಳೆ ಭೂಮಿ ಅಂತ ಸಂಗೀತ ಅವ್ರು ಹೇಳ್ತಾರೆ. ಕಳಸನ ಅಂತ ಮನೆಯವರೆಲ್ರು ಒಬ್ರು ಮುಖ ಒಬ್ರು ನೋಡ್ಬೇಕಾದ್ರೆ ಅಜಿತ್ ಮತ್ತೆ ಭೂಮಿನ ಕಳಸಕ್ಕೆ ಕಳಿಸ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಸಂಗೀತ ಅವ್ರು ಹೇಳ್ತಾರೆ. ಕಳ್ಸಕ್ಕ? ಯಾಕಮ್ಮ ಅಂತ ಅಜಿತ್ ಕೇಳಿದಾಗ, ಏನಿಲ್ಲ ಕಣೋ, ನಿನ್ನೆ ರಾತ್ರಿ ನಿಮ್ಮಿಬ್ರುನು ಹನಿಮೂನ್ಗೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡ್ದೆ. ಆದ್ರೆ ಎಲ್ಲಿ ಕಳಿಸ್ಬೇಕು ಅಂತ ಗೊತ್ತಿರ್ಲಿಲ್ಲ, ಯೋಚನೆ ಮಾಡ್ತಿದ್ದೆ. ಅದಕ್ಕೆ ನೀವ್ ಮುಂದೆ ಚೀಟಿ ಹಾಕಿ ಎಲ್ಲಿ ಕಳ್ಸೋಣ ಅಂತ ನಿಮ್ ಕೈಯಿಂದಾನೇ ತೆಗಿಸ್ದೆ. ಅದ್ರಲ್ಲಿ ಕಳಸ ಅಂತ ಬಂದಿದೆ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ ಅಜಿತ್ ಮತ್ತೆ ಭೂಮಿ ಇಬ್ರು ಶಾಕ್ ನಲ್ಲಿ ಮುಖ ಮುಖ ನೋಡ್ಕೊತಿರ್ತಾರೆ. ಹೌದು, ನೀನ್ ಯಾಕಮ್ಮ ಕಳಸನ ನೆನ್ಪ್ ಮಾಡ್ಕೊಂಡೆ ಅಂತ ಅಪ್ಪು ಕೇಳ್ಬೇಕಾದ್ರೆ, ಏನ್ ಗೊತ್ತಾ ಅಪ್ಪು, ಕಳಸದಲ್ಲಿ ನಿಮ್ ಅಪ್ಪನ್ ಫ್ರೆಂಡ್ ರೆಸಾರ್ಟ್ ಇದೆ, ಅವರು ಅಲ್ಲೇ ಹತ್ರದಲ್ಲೇ ಇರ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವ್ರ ದರ್ಶನನು ಮಾಡ್ದಂಗಾಗತ್ತೆ. ಅದು ಅಲ್ದೆ ನೀವು ಬರ್ದಿರೋ ತರ ಬೇರೆ ದೇಶಕ್ಕೆ ಇವ್ರನ್ನ ಕಳ್ಸಿದ್ರೆ ತಿಂಗ್ಳಾನ್ಗಟ್ಲೆ ಇವ್ರನ್ನ ಬಿಟ್ಟು ಇರೋದಕ್ಕಾಗತ್ತಾ? ಇಲ್ಲ ತಾನೇ. ಅದಕ್ಕೆ ನಾನು ಕಳಸ ಅಂತ ಬರ್ದಿದ್ದೆ ಅಂತ ಸಂಗೀತ ಅವ್ರು ಹೇಳ್ತಾರೆ. ಹಾಗಿದ್ರೆ ಬ್ರೋ ಮತ್ತೆ ಅತ್ಗೆ ಇಬ್ರು ಕಳಸಕ್ಕೆ ಹನಿಮೂನ್ಗ್ ಹೋಗ್ತಾ ಇದಾರೆ ಅಂತ ನಚ್ಚಿ ಹೇಳ್ತಿರ್ತಾನೆ. ಕಳಸ ಪ್ರಶಾಂತವಾಗಿರತ್ತೆ, ಯಾರ್ ತಂಟೆ ತಕರಾರು ಸಹ ಇರೋದಿಲ್ಲ, ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಅಜ್ಜಿ ಹೇಳ್ಬೇಕಾದ್ರೆ ಅಜಿತ್ ಖುಷಿ ಪಡ್ತಿರ್ತಾನೆ. ಇನ್ನೇನಪ್ಪ ಅಜಿತ್, ಆದಷ್ಟು ಬೇಗ ಎಲ್ರಿಗೂ ಗುಡ್ ನ್ಯೂಸ್ ಕೊಡ್ತೀಯಾ ಅಂತ ಆಯ್ತು ಅಂತ ಶ್ರವಣ್ ಅವರು ಅಜಿತ್ ಕಾಲ್ ಎಳಿತಿರ್ತಾರೆ. ನನ್ ಮಗಳಿಗೆ ಮೋಸ ಮಾಡಿ ನೀನು ಹನಿಮೂನ್ಗ್ ಹೋಗ್ತೀಯಾ ಅಂತ ದೇವಯಾನಿ ಮನ್ಸಲ್ಲೇ ಬೈಕೋತಿರ್ತಾಳೆ. ಅತ್ತೆ, ನಾವಿಬ್ರು ಇನ್ನು ಏನೇ ಹೇಳೇ ಇಲ್ಲ, ಇಷ್ಟರಲ್ಲಿ ನೀವೇ ಎಲ್ಲ ಡಿಸೈಡ್ ಮಾಡ್ಕೊಬಿಟ್ರೆ ಹೆಂಗೆ ಅಂತ ಭೂಮಿ ಅಜಿತ್ಗೆ ಜಿಡ್ತಾಳೆ. ಹಾ ಹೌದಮ್ಮ, ನಾವ್ ಆಕ್ಚುಲಿ ಡಿಸ್ಕಸ್ ಮಾಡ್ಬೇಕಲ್ವಾ, ನೀವೇ ಡಿಸೈಡ್ ಮಾಡ್ಬಿಟ್ರೆ ಹೇಗೆ ಅಂತ ಅಜಿತ್ ಕೇಳ್ತಾನೆ. ಏಯ್, ಇದ್ರಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಏನೋ ಇದೆ, ಇದು ನೀವೇ ಸೆಲೆಕ್ಟ್ ಮಾಡಿರೋ ಚೀಟಿ ತಾನೆ, ನೀವಿಬ್ರು ಹೋಗ್ತಾ ಇದ್ದೀರಾ ಅಷ್ಟೇ ಅಂತ ಸಂಗೀತ ಅವ್ರು ಹೇಳ್ತಾರೆ. ಅಮ್ಮ, ಇವಾಗ ಇದೆಲ್ಲ ಬೇಕಾ? ಮೊದ್ಲೇ ಶಾರದತ್ತೆ ಮತ್ತೆ ಮನಸ್ವಿನಿನ ಹುಡ್ಕೋ ಟೆನ್ಷನ್ ಅಲ್ಲಿದೀನಿ ನಾನು ಅಂತ ಅಜಿತ್ ಹೇಳ್ತಾನೆ. ಅಜಿತ್, ಅದಕ್ ನಾನಿಲ್ವಾ? 20 ವರ್ಷದಿಂದ ನಡೆಸ್ತಿರೋ ಹುಡುಕಾಟ ಹಾಗೆ ಮುಂದುವರಿತಾ ಹೋಗುತ್ತೆ, ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ, ನೀನು ಆರಾಮಾಗಿ ಭೂಮಿ ಜೊತೆ ಹನಿಮೂನ್ ಮುಗಿಸ್ಕೊಂಡ್ ಬಾ ಅಂತ ಶ್ರವಣ್ ಅವರು ಹೇಳ್ತಾರೆ. ಮಾವ, ನೀವು ಕೂಡ ಇವ್ರ ಜೊತೆ ಸೇರ್ಕೊಂಡು ಏನ್ ಈ ರೀತಿ ಹೇಳ್ತಾ ಇದ್ದೀರಾ? ಈಗ ಸದ್ಯಕ್ಕೆ ಈ ಹನಿಮೂನ್ ವಿಚಾರನ ಇಲ್ಲೇ ಸುಮ್ನೆ ಬಿಟ್ಬಿಡೋಣ ಅಂತ ಅಜಿತ್ ಹೇಳ್ತಾನೆ. ಅಜಿತಾ, 2 ದಿವಸ ಹೋಗ್ಬಾರೋ,
ನಿನ್ ಮನ್ಸು ಮೈಂಡು ಎರಡು ರಿಲ್ಯಾಕ್ಸ್ ಆಗತ್ತೆ. ಜೊತೆಗೆ ನಿನ್ ಕೆಲ್ಸನ ಇನ್ನು ಚುರುಕಾಗಿ ನಡೆಯುತ್ತೆ ಕಣೋ ಅಂತ ರಾಮ್ ನಾರಾಯಣ್ ಹೇಳ್ತಿರ್ತಾರೆ. ಅತ್ತೆ ಅಂತ ಭೂಮಿ ಸಂಗೀತ ಅವ್ರ ಹತ್ರ ಹೋದಾಗ ಚಿನ್ನ ಅಂತ ಹೇಳ್ಕೊಂಡು ಅಜಿತ್ ಕೂಡ ಭೂಮಿ ಹಿಂದೆನೆ ಹೋಗ್ತಾನೆ. ಅತ್ತೆ ಅತ್ತೆ ಈ ಹನಿಮೂನು ಜಾಮೂನು ಎಲ್ಲ ಬೇಕಾ ಅಂತ ಭೂಮಿ ಕೇಳ್ಬೇಕಾದ್ರೆ, ಸುಮ್ನೆ ಕುತ್ಕೊಳೆ ದಡ್ಡಿ ನೀನು, ನಿನ್ಗೇನು ಗೊತ್ತಾಗೋದಿಲ್ಲ. ಹನಿಮೂನು ಬೇಕು, ಜಾಮೂನು ತಿನ್ಬೇಕು, ಅರ್ಥ ಆಯ್ತಾ, ಸುಮ್ನೆ ಇರು ಅಂತ ಸಂಗೀತ ಅವರು ಭೂಮಿಗೆ ಸುಮ್ನೆ ಮಾಡಿಸ್ತಾರೆ. ಅಮ್ಮ, ಈ ಹನಿಮೂನ್ಗೆ ಯಾವಾಗ ಬೇಕಾದ್ರೂ ಹೋಗ್ಬೋದು ತಾನೆ, ಇವಾಗ ಇದೆಲ್ಲ ಬೇಡ, ಸುಮ್ನೆ ಇರಮ್ಮ ಅಂತ ಅಜಿತ್ ಹೇಳ್ತಿರ್ತಾನೆ. ಏಯ್ ಮುದ್ಕ ಆದ್ಮೇಲೆ ಹೋಗ್ತೀನೋ, ಸುಮ್ನೆ ಇರೋ. ನೋಡು, ನೆನ್ನೆ ನನ್ ಜೊತೆ ಮಾತಾಡ್ಬೇಕಾದ್ರೆ ಮಾತಿನ ಬರ್ದಲ್ಲಿ ನಿಮ್ ಹನಿಮೂನ್ ಸಮಯ ಮುಗೀತಾ ಅಂತ ಕೇಳ್ದೆ, ಹೌದು ತಾನೆ ಅಂತ ಸಂಗೀತ ಅವ್ರು ಕೇಳ್ಬೇಕಾದ್ರೆ ಹೌದು ಅಂತ ಅಜಿತ್ ಹೇಳ್ತಾನೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಥಟ್ ಅಂತ ಫ್ಲಾಶ್ ಆಯ್ತು ಕಣ. ಅಯ್ಯೋ ದೇವ್ರೆ, ನನ್ ಮಗ ಸೊಸೆ ಮದ್ವೆ ಆಗಿ 1 ವರ್ಷ ಆಯ್ತಾ ಬಂತು, ಇವ್ರಿಬ್ರನ್ನು ಇನ್ನು ಹನಿಮೂನ್ಗೆ ಕಳ್ಸಿಲ್ವಲ್ಲ ಅಂತ. ಆಗ್ಲೇ ಇವ್ರೆಲ್ರತ್ರನು ಮಾತಾಡಿ ನಾನು ಡಿಸೈಡ್ ಮಾಡಾಯ್ತು, ಈ ಸಲ ನಿಮ್ಮನ್ನ ಹನಿಮೂನ್ಗೆ ಕಳಿಸ್ತೀನಿ, ನೀವಿಬ್ರು ಹೋಗಿ ಖುಷಿಯಾಗಿದ್ದು ಬರ್ತೀರಾ ಅಷ್ಟೇ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ ಅಜಿತ್ ಮತ್ತೆ ಭೂಮಿ ಮಧ್ಯದಲ್ಲಿ ಮಾತಾಡಕ್ ನೋಡ್ತಾರೆ. ನೀವ್ ಯಾರು ಏನು ಹೇಳೋದು ಬೇಡ, ಕೇಳೋದು ಬೇಡ. ಈ ಸಲ ನಾನ್ ಡಿಸೈಡ್ ಮಾಡ್ದಂಗೆ ನೀನ್ ಭೂಮಿನ ಕರ್ಕೊಂಡು ಕಳ್ಸಕ್ಕೆ ಹನಿಮೂನ್ ಕರ್ಕೊಂಡು ಹೋಗ್ತಿದ್ಯಾ ಅಷ್ಟೇ, ಹೋಗ್ಲೇಬೇಕು ಅಂತ ಸಂಗೀತ ಅವರು ಹಠ ಮಾಡ್ತಾರೆ. ಆದ್ರೂ ಭೂಮಿ ಒದ್ದಾಡ್ತಿರೋದನ್ನ ನೋಡಿ ನನ್ಗದೆಲ್ಲ ಗೊತ್ತಿಲ್ಲ, ನೀವೇನಾದ್ರೂ ಹೋಗ್ಲಿಲ್ಲ ಅಂದ್ರೆ ನನ್ ಮೇಲೆ ಆಣೆ ಅಷ್ಟೇ ಅಂತ ಸಂಗೀತ ಅವರು ಹೇಳ್ತಾರೆ. ಅಮ್ಮ, ಈ ಆಣೆ ಗಿಣೆ ಎಲ್ಲ ಯಾಕಮ್ಮ ಅಂತ ಅಜಿತ್ ಕೇಳ್ಬೇಕಾದ್ರೆ, ಹೋಗೋ, ನಿಮ್ಗೆಲ್ಲ ಇದೆಲ್ಲ ಗೊತ್ತಾಗೋದಿಲ್ಲ ಅಂತ ಸಂಗೀತ ಅವರು ಅಜಿತ್ಗೆ ಬೈತಾರೆ. ಆಗ ಭೂಮಿ ಅಜಿತ್ನ ಗುರಾಯಿಸ್ಬೇಕಾದ್ರೆ, ಏನ್ ನೀನು ಇದೆಲ್ಲ ನಾನೇ ಪ್ಲಾನ್ ಮಾಡ್ತಿದೀನಿ ಅನ್ನೋ ರೀತಿ ಗುರಾಯಿಸ್ಕೊಂಡ್ ನೋಡ್ತಾ ಇದ್ಯಾ, ಈಗೇನು ಜಾಮೂನ್ ತಿನ್ನೋದಷ್ಟೇ ತಾನೆ ಅಂತ ಅಜಿತ್ ಹೇಳ್ಬೇಕಾದ್ರೆ ಭೂಮಿ ಅಜಿತ್ನ ಗುರಾಯಿಸ್ತಿರ್ತಾಳೆ. ಬೇಡ ಅಂತ ನಾನು ಹೇಳಕ್ ಬಂದೆ ಕಣಮ್ಮ, ಜಾಮೂನ್ ತಿನ್ನೋದ್ ಬೇಡ, ನಮ್ಮ ಅಮ್ಮಂಗೆ ಬುದ್ಧಿ ಇಲ್ಲ, ಏನೇನೋ ಮಾಡ್ತಾರೆ, ಏನು ಮಾಡಕ್ಕಾಗಲ್ಲ ಅಂತ ಹೇಳ್ಕೊಂಡು ಅಜಿತ್ ಮನ್ಸಲ್ಲೇ ಖುಷಿ ಪಡ್ತಾ ಹಾಗೆ ನುಲಿತಿರ್ತಾನೆ. ಭೂಮಿ ಏನ್ ಮಾಡೋದು ಅಂತ ಗೊತ್ತಾಗ್ದೆ ಒದ್ದಾಡ್ತಿರ್ತಾಳೆ. ಈ ಕಡೆ ಹನಿಮೂನ್ಗ್ ಹೋಗ್ತಿರೋ ವಿಷಯನ ಭೂಮಿ ಮತ್ತೆ ಅಜಿತ್ ಇಬ್ರು ಸ್ಟೇಷನ್ಗೆ ಬಂದು ಸತ್ಯಣ್ಣನ ಹತ್ರ ಹೇಳ್ತಿರ್ತಾರೆ. ಹಾಗಿದ್ರೆ ಇಬ್ರು ಜಾಲಿಯಾಗಿ ಹನಿಮೂನ್ನ ಮುಗಿಸ್ಕೊಂಡ್ ಬರೋದಕ್ಕೆ ಟ್ರಿಪ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಸತ್ಯಣ್ಣ ಅಂತ ಅಜಿತ್ ಮತ್ತೆ ಭೂಮಿ ಒಟ್ಟಿಗೆ ಹೇಳ್ತಾರೆ. ಯಾಕಿಬ್ರು ಈ ರೀತಿ ರೇಗ್ತೀರಾ, ಸಮಾಧಾನವಾಗಿ ಹೇಳಿ, ಹನಿಮೂನ್ ಟ್ರಿಪ್ ಅಂದ್ರೆ ಅದ್ರ ಜೊತೆಗೆ ಪ್ರವಾಸ ಮುಗಿಸ್ಕೊಂಡ್ ಬರ್ತೀರಾ ಅಂತ ಅಷ್ಟೇ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ ಭೂಮಿ ಸತ್ಯಣ್ಣನ ಗುರಾಯಿಸ್ತಾಳೆ. ಏನಮ್ಮ ನೀನ್ ಹಾಗ್ ನೋಡ್ತಿದ್ಯಾ, ನೀನ್ ನೋಡ್ತಿರೋ ಲುಕ್ ನೋಡಿದ್ರೆ ಕಾನೂನನ್ನ ಕೈ ತಗೊಂಡು ನನ್ ಮೇಲೆ ಕೇಸ್ ಜಡ್ದು ಇವನ್ ಹೇಳಿ ಸೆಲ್ಲಲ್ಲಿ ನನ್ನನ್ನ ತಳ್ಳೋ ತರ ಕಾಣಿಸ್ತಿದ್ಯಲ್ಲ. ಅಲ್ಲ, ಈ ಬಡಪಾಯಿ ಮೇಲೆ ಯಾಕೆ ಇಷ್ಟೊಂದ್ ಸಿಟ್ಟು ನಿಮ್ಗೆ, ಈ ಕೋಪ ತಾಪನೆಲ್ಲ ಸಂಗೀತಮ್ಮನ್ ಮುಂದೆ ತೋರ್ಸ್ಕೋಬೋದಿತ್ತಲ್ವಾ, ಅದನ್ ಬಿಟ್ಟು ಬಂದ್ಬಿಟ್ರೆ ನನ್ ಮುಂದೆ ತೋರ್ಸಕ್ಕೆ ಅಂತ ಹೇಳ್ಕೊಂಡು ಸತ್ಯಣ್ಣ ನಗ್ತಿರ್ತಾರೆ. ಹೋಗ್ಲಿ ಬಿಡಿ ಸತ್ಯಣ್ಣ, ನನ್ ಕಡೆಯಿಂದ ಸಾರಿ ಅಂತ ಭೂಮಿ ಹೇಳ್ತಾಳೆ. ಸಾರಿ ಗಿರಿ ಎಲ್ಲ ಬೇಡ ಬಿಡಮ್ಮ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಸಾಹೇಬ್ರೆ ನೀವು ನನಗೆ ಸಾರಿ ಕೇಳ್ಬೇಕು ಅಂತ ಭೂಮಿ ಹೇಳ್ತಾಳೆ. ಅಲ್ಲಮ್ಮ, ಉತ್ತರ ಕೇಳೋದಿಕ್ಕೆ ನೀನು ಪ್ರಶ್ನೆ ಕೇಳಿದ್ರೆ ಅಲ್ವಾ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಅಯ್ಯೋ ಪಾಪಚ್ಚಿ ಅವರು, ಅವ್ರಿಗೆ ಪ್ರಶ್ನೆನೇ ಗೊತ್ತಿಲ್ಲ ಅಲ್ಲ, ನೀವು ಅಟೆಂಡ್ ಮಾಡಿರೋ ಎಕ್ಸಾಮ್ ಬಗ್ಗೆನೆ ಮಾತಾಡ್ತಾ ಇರೋದು. ಅಲ್ಲ, ಅತ್ತೆ ಕೊಟ್ಟಿರೋ ಎಕ್ಸಾಮ್ ಅಲ್ಲಿ ನೀವ್ ಯಾಕೆ ಫೇಲ್ ಆದ್ರಿ ಅನ್ನೋದೇ ನನ್ ಪ್ರಶ್ನೆ ಅಂತ ಭೂಮಿ ಹೇಳಿದಾಗ, ನಾನು ಫೇಲ್ ಆಗೋ ಮಗನೇ ಅಲ್ಲ, ಈ ಅಜಿತ್ ರಾಮ್ ನಾರಾಯಣ್ ಯಾವಾಗ್ಲೂ ಟಾಪ್ ಅಲ್ಲೇ ಇರ್ತಾನೆ ಅಂತ ಅಜಿತ್ ಹೇಳ್ತಾನೆ. ಮತ್ಯಾಕ್ ಸಾಹೇಬ್ರೆ ಅತ್ತೆ ಅಲ್ಲಿ ಹೋಗಿ ಅಂತ ಹೇಳಿದಾಗ ಅಷ್ಟು ಈಸಿಯಾಗಿ ಒಪ್ಕೊಂಡ್ಬಿಟ್ರಿ ಅಂತ ಭೂಮಿ ಕೇಳ್ತಾಳೆ. ಅಲ್ಲಿಗೆ ಅಂದ್ರೆ ಎಲ್ಲಿಗೆ ಅಂತ ಸತ್ಯಣ್ಣ ಕೇಳ್ಬೇಕಾದ್ರೆ, ನೋಟ್ ದಿಸ್ ಪಾಯಿಂಟ್ ಯೋರ್ ಆನ್, ಲಾಯರ್ ಕರೆಕ್ಟ್ ಆಗಿ ಕ್ವಶನ್ ಕೇಳ್ತಿಲ್ಲ ಅಂತ ಅಜಿತ್ ಹೇಳ್ತಾನೆ. ನೀನ್ ಸ್ವಲ್ಪ ಸುಮ್ನೆ ಇರ್ತೀರಾ, ಪಾಯಿಂಟ್ ಅಂತೆ ಪಾಯಿಂಟ್, ಅದೇ ಕಳ್ಸಕ್ಕೆ, ಅದೇ ಹನಿ 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 ಅಂತ ಭೂಮಿ ಹೇಳ್ಬೇಕಾದ್ರೆ, ಹನಿ ಹನಿ ಅಂದ್ರೆ ಏನು ಅಂತ ಸತ್ಯಣ್ಣ ಕೇಳ್ತಾರೆ. ಸತ್ಯಣ್ಣ ಗಂಡ ಹೆಂಡತಿ ಮೊದಲನೇ ಸಲ ಹೋಗ್ತಾರಲ್ಲ ಅದು ಅಂತ ಭೂಮಿ ಹೇಳ್ಬೇಕಾದ್ರೆ, ಮನೆಗಲ್ವಾ ಹೋಗೋದು ಅಂತ ಸತ್ಯಣ್ಣ ಭೂಮಿ ಕಾಲೆಳಿತಿರ್ತಾರೆ. ಮೂನ್ನು ಸೇರ್ಸು ಅಂತ ಅಜಿತ್ ಹೇಳ್ತಾನೆ. ಛೀ, ನನ್ಗೆ ಆ ಪದನೇ ಇಷ್ಟ ಇಲ್ಲ, ಅಂತದ್ರಲ್ಲಿ ಅದನ್ನೇ ಒಪ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ಬಿಟ್ಟಿದೀರಾ ಅಂತ ಭೂಮಿ ಅಜಿತ್ ಮೇಲೆ ರೇಗಾಡ್ತಿರ್ತಾಳೆ. ಇವಾಗ ಬಂದೆ ಕಣವ ನೀನು ತಂಗ್ಯವ, ಇಲ್ಲಿಗೆ ಕರೆಕ್ಟ್ ಆಗಿ ಟ್ರ್ಯಾಕ್ ಬಂದೆ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಸತ್ಯಣ್ಣ ನಾನ್ ಯಾವಾಗ್ಲೂ ಕರೆಕ್ಟ್ ಆಗಿರೋ ಟ್ರ್ಯಾಕ್ ಅಲ್ಲೇ ಇರ್ತೀನಿ, ನೀವೇ ಟ್ರೈನ್ ಅಲ್ಲಿ ಯಾವಾಗ್ಲೂ ಆ ಕಡೆ ಈ ಕಡೆ ಹೋಗಿರ್ತೀರಾ ಅಷ್ಟೇ, ಆಗ ನಿಮ್ಗೆ ನಾನೇ ಬೇರೆ ಟ್ರ್ಯಾಕ್ ಅಲ್ಲಿ ಇದೀನಾನೋ ಅಂತ ನಿಮ್ಗೆ ಅನ್ಸುತ್ತೆ ಅಷ್ಟೇ ಅಂತ ಭೂಮಿ ಹೇಳ್ಬೇಕಾದ್ರೆ, ಆಯ್ತವಾ ತಾಯಿ ದುರ್ಗವ್ವ, ಮುಂದುವರ್ಸಿ ನಿಮ್ಮ ಹನಿ ಹನಿ ಪ್ರೇಮ್ ಕಹಾನಿನ ಅಂತ ಸತ್ಯಣ್ಣ ಹೇಳ್ತಾರೆ. ಸಾಹೇಬ್ರೆ ಅದನ್ನೆಲ್ಲ ಬಿಡಿ,
ಫಸ್ಟ್ ಆಫ್ ಆಲ್ ನೀವ್ ಯಾಕೆ ಇದಕ್ಕೆ ಒಪ್ಕೊಂಡ್ರಿ ಅದನ್ನ ಹೇಳಿ ಅಂತ ಭೂಮಿ ಕೇಳಿದಾಗ, ಏಯ್ ನಾನೆಲ್ಲ ಒಪ್ಕೊಂಡೆ, ಅವರೇ ಫೋರ್ಸ್ ಮಾಡಿ ಹೋಗ್ಲೇಬೇಕು ಅಂತ ಹೇಳಿದ್ದು. ಸತ್ಯಣ್ಣ, ಫಸ್ಟ್ ಆಫ್ ಆಲ್ ಈ ಸಬ್ಜೆಕ್ಟೇ ನಮ್ದಲ್ಲ, ಹಾಗಿದ್ಮೇಲೆ ಅವ್ರ ಪ್ರಶ್ನೆಗೆ ನಾನು ಏನಂತ ಉತ್ತರ ಕೊಡ್ಲಿ ಅಂತ ಅಜಿತ್ ಕೇಳ್ತಾನೆ. ಕಾಮನ್ ಸೆನ್ಸ್ ಅನ್ನೋದಿರುತ್ತಲ್ಲ ಸಾಹೇಬ್ರೆ, ಅದನ್ನ ಉಪಯೋಗಿಸ್ಬೇಕಾಗಿತ್ತು ಅಂತ ಭೂಮಿ ಹೇಳಿದಾಗ, ಹೌದೌದೌದು, ಕರೆಕ್ಟ್ ಕರೆಕ್ಟ್, ಅವ್ಳು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಅಲ್ಲ ಅಜಿತ, ಜೇನಿನಂತ ಹುಡುಗಿ ನಿನ್ ಜೊತೆಗಿದ್ದು ಅದ್ಯಾವ್ದೋ ಜೇನ್ ತುಪ್ಪ ತರೋದಿಕ್ಕೆ ಕಳ್ಸಕ್ ಹೋಗ್ಬೇಕೇನಾ? ಏ, ನಿನ್ಗೆ ಹನಿಮೂನ್ ಗಿನಿಮೂನ್ ಎಲ್ಲ ಯಾಕಪ್ಪ ಬೇಕಿತ್ತು, ಅದು ಮದ್ವೆಗ್ ಮುಂಚೆ ಅಂತ ಸತ್ಯಣ್ಣ ಕೇಳ್ಬೇಕಾದ್ರೆ, ಏನ್ ಸತ್ಯಣ್ಣ ನೀವು ಈ ತರ ಭಯ ಪಟ್ಕೊಂಡ್ ಮಾತಾಡ್ತಾ ಇದ್ದೀರಾ? ನೀವು ಲಾಯರ್, ಈಗ ಈ ವಿಚಾರಣೆಗೆ ಮಾತ್ರ ನೀವು ಜಡ್ಜು ಅಂತ ಅಜಿತ್ ಹೇಳ್ಬೇಕಾದ್ರೆ, ಟಾಪಿಕ್ ಯಾಕೋ ಚೇಂಜ್ ಆಗ್ತಿದೆ ಅಂತ ಭೂಮಿ ಹೇಳ್ತಾಳೆ. ಅದೇ ಕಣಮ್ಮ, ನಾನಿವಾಗ ಹನಿಮೂನ್ಗೆ ಯಾಕೆ ಹೋಗ್ಬೇಕು ಅಂತ ಇವನನ್ನ ಕೇಳಿದಿಕ್ಕೆ ಅವನು ಹೀಗ್ ಕೇಳ್ತಿದಾನಲ್ಲಮ್ಮ, ಇದೆಲ್ಲ ನನ್ಗೆ ಯಾಕೋ ಸರಿ ಹೋಗ್ತಿಲ್ಲ ಬಿಡು. ಭೂಮಿ, ನೀನೇ ಅವನನ್ನ ಯಾಕೆ ಒಪ್ಕೊಂಡೆ ಅಂತ ಕೇಳಮ್ಮ, ನೀನ್ ಸಹವಾಸಕ್ಕೆ ಬರಲ್ಲ ನಾನು ಅಂತ ಸತ್ಯಣ್ಣ ಹೇಳ್ತಾರೆ. ನೋಡಿ ಸತ್ಯಣ್ಣ, ಅವ್ರು ಉತ್ತರ ಕೊಡೋವರೆಗೂ ನೀವ್ ಎಲ್ಲಿಗೂ ಹೋಗ್ಬಾರ್ದು, ಇಲ್ಲೇ ನಿಂತಿರ್ಬೇಕು. ಸಾಹೇಬ್ರು ಉತ್ತರ ಕೊಡ್ಬೇಕು, ಕೊಟ್ಟೆ ಕೊಡ್ತಾರೆ ಅಂತ ಭೂಮಿ ಹೇಳಿದಾಗ, ಏನ್ ಉತ್ತರ ಕೊಡೋದು ಅಂತ ಕೇಳ್ದೆ ಅಂತ ಅಜಿತ್ ಭೂಮಿನೇ ಗುರಾಯಿಸ್ತಿರ್ತಾನೆ. ಏಯ್, ಅಮ್ಮ ಕೇಳ್ದಾಗ ನಾವಿಬ್ರು ನಿಜವಾದ ಗಂಡ ಹೆಂಡ್ತಿ ಅಲ್ಲ, ಹೋಗಲ್ಲ ಅಂತ ಹೇಳ್ಬೇಕಾಗಿತ್ತ ಅವಾಗ ಅವ್ರತ್ರ ಅಂತ ಅಜಿತ್ ಕೇಳ್ತಾನೆ. ಅದೆಲ್ಲ ನನ್ಗೆ ಗೊತ್ತಿಲ್ಲ ಸಾಹೇಬ್ರೆ, ನೀವ್ ಹೇಗಾದ್ರೂ ಮಾಡಿ ಈ ಹನಿನ ಕ್ಯಾನ್ಸಲ್ ಮಾಡ್ಬೇಕಿತ್ತು ಅಂತ ಭೂಮಿ ಹೇಳ್ತಾಳೆ. ನಿನ್ ಪ್ರಕಾರ ನಂದೇ ತಪ್ಪಿರ್ಲಿ, ಆದ್ರೆ ನೀನೇ ಹೇಳ್ಬೋದಿತ್ತಲ್ವಾ, ನೀನೇ ಯಾಕೆ ಸುಮ್ನೆ ಅದೇ, ನೀನೇ ಏನಾದ್ರೂ ಮಾತಾಡಿ ಸುಳ್ಳು ಹೇಳ್ಬೇಕಾಗಿತ್ತು ಅಂತ ಅಜಿತ್ ಹೇಳಿದಾಗ, ಸಾಹೇಬ್ರೆ ನಿಮ್ ದಮ್ಮಯ್ಯ ಅಂತೀನಿ, ನೀವೇ ಏನಾದ್ರೂ ಮಾಡಿ ಸರಿ ಮಾಡ್ಬೇಕು. ಈ ವಿಷಯನ ಲಕ್ಷ್ಮಕ್ಕನ ಹತ್ರ ಹೇಳೋದಕ್ಕೂ ನನ್ಗೆ ಧೈರ್ಯ ಬರ್ತಾ ಇಲ್ಲ, ಅಂತದ್ರಲ್ಲಿ ನಾನ್ ಹೇಗ್ ಬರ್ಲಿ? ಯಪ್ಪ, ನಾನಂತೂ ಈ ಆಟಕ್ಕಿಲ್ಲ, ನಿಮ್ ಜೊತೆ ಬರೋದಿಲ್ಲ, ಇದೇ ನನ್ ಕಡೆ ನಿರ್ಧಾರ ಅಷ್ಟೇ ಅಂತ ಭೂಮಿ ಹೇಳ್ಬಿಡ್ತಾಳೆ. ನೀನು ಹೇಳ್ಬಿಡಪ್ಪ ಅಜಿತ ಅಂತ ಸತ್ಯಣ್ಣ ಹೇಳಿದಾಗ, ನನ್ ಕಡೆಯಿಂದ ಈ ಪ್ಲಾನ್ ನ ಕ್ಯಾನ್ಸಲ್ ಮಾಡೋದಕ್ಕೆ ಅದೆಷ್ಟು ಪ್ರಯತ್ನ ಪಡ್ಬೇಕೋ ನಾನ್ ಪಡ್ತೀನಿ. ಓಯ್, ಓಕೆನಾ ಅಂತ ಅಜಿತ್ ಹೇಳಿದಾಗ, ಹ್ಞೂ ಅಂತ ಭೂಮಿ ತಲೆ ಆಡಿಸ್ತಾಳೆ. ಅಜಿತ, ನೀನ್ ಹೇಳ್ದಂಗೆ ಫೇಲ್ ಆಗೋದಿಲ್ಲ ಬಿಡ, ನಿನ್ ಹೆಸರೇ ಅಜಿತ ಅಂದ್ಮೇಲೆ ಸೋಲೋ ಮಾತೇ ಇಲ್ವಲ್ಲ. ಅಜಿತ, ಹನಿಮೂನ್ಗೋಗಿ ಗೆದ್ದು ಬಾ ಗೆಳೆಯ ಅಂತ ಸತ್ಯಣ್ಣ ಹೇಳ್ತಾರೆ. ಆಗ ಭೂಮಿ ಮತ್ತೆ ಅಜಿತ್ ಇಬ್ರು ಸತ್ಯಣ್ಣನ ಗುರಾಯಿಸ್ತಿರ್ತಾರೆ. ಸಾರಿ, ಏನೇನೋ ಹೇಳ್ಬಿಟ್ಟೆ, ಹನಿಮೂನ್ಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿ ಗೆದ್ದು ಬಾ ಗೆಳೆಯ ಅಂತ ಹೇಳಕ್ ಹೋದೆ ಅಷ್ಟೇನೆ ಅಂತ ಸತ್ಯಣ್ಣ ಮಾತಿರುವಾಕ್ಬಿಡ್ತಾರೆ. ಹಾಗೆ ಅಜಿತ್ ಭೂಮಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಮನೆಯವರೆಲ್ರು ಗಾರ್ಡನ್ ಅಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಶ್ರವಣ್ ಅವ್ರು ಬಂದು ಎಲ್ರಿಗೂ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳ್ತಾರೆ. ಗುಡ್ ನ್ಯೂಸ್ ಏನೋ ಅದು ಶ್ರವಣ ಅಂತ ಸಂಗೀತ ಅವ್ರು ಕೇಳ್ಬೇಕಾದ್ರೆ, ಎಲ್ಲ ನಾನೇ ಹೇಳ್ಬಿಟ್ರೆ ಏನ್ ಸ್ವಾರಸ್ಯ ಇರುತ್ತೆ, ನೀವೇ ಗೆಸ್ ಮಾಡಿ ಅಂತ ಶ್ರವಣ್ ಕೇಳ್ಬೇಕಾದ್ರೆ, ಗೆಸ್ ಎಲ್ಲ ಮಾಡಕ್ಕಾಗಲ್ಲಪ್ಪ, ಅದೇನು ಅಂತ ನೀನೇ ಹೇಳು ಅಂತ ಅಜ್ಜಿ ಕೇಳ್ತಾರೆ. ಇಲ್ಲ ನಾನ್ ಹೇಳೋದಿಲ್ಲ, ಗೆಸ್ ಮಾಡಿ ಮೊದ್ಲು ಅಂತ ಶ್ರವಣ್ ಹೇಳ್ತಾನೆ. ಗೋಲ್ಡ್ ರೇಟ್ ಏನಾದ್ರೂ ಕಮ್ಮಿ ಆಯ್ತಾ ಅಂತ ಅಪ್ಪು ಕೇಳಿದಾಗ, ಅಪ್ಪು ಅದ್ಯಾವತ್ತು ಕಮ್ಮಿ ಆಗೋದು ಇಲ್ಲ, ಮುಂದಕ್ಕಾಗೋದೂ ಇಲ್ಲ ಅಂತ ಶ್ರವಣ್ ಹೇಳ್ತಾರೆ. ನೋಡೋ, ನನ್ಗೆ ಯಾರೇ ಬಂದು ಗುಡ್ ನ್ಯೂಸ್ ಅಂತ ಹೇಳಿದ್ರು ನನ್ ತಲೆಗ್ ಬರೋದು ಒಂದೇ ವಿಚಾರ ಕಣ ಶ್ರವಣ, ಭೂಮಿ ಏನಾದ್ರೂ ಪ್ರೆಗ್ನೆಂಟ್ ಅನ್ನೋ ವಿಚಾರ ಏನಾದ್ರೂ ಗೊತ್ತಾಯ್ತೇನಾ ಅಂತ ಸಂಗೀತ ಅವರು ಕೇಳ್ತಾರೆ. ಅಕ್ಕ, ಆತರ ಏನಾದ್ರೂ ಇದ್ದಿದ್ರೆ ಎಲ್ರಿಗೂ ಅಜಿತೆ ಹೇಳ್ತಿರ್ಲಿಲ್ವಾ ಅಂತ ಶ್ರವಣ್ ಹೇಳ್ತಾನೆ. ಇನ್ನೇನಿರ್ಬೋದು ಅಂತ ಮನೆಯವರೆಲ್ರು ಯೋಚನೆ ಮಾಡ್ತಿರ್ತಾರೆ. ಆದ್ರೆ ದೇವಯಾನಿ ಮಾತ್ರ ಬೇರೆ ವಿಷಯದಲ್ಲಿ ಮುಳುಗೋಗಿರ್ತಾಳೆ. ದೇವಯಾನಿ, ನೀನ್ ಯಾಕೇನು ಗೆಸ್ ಮಾಡ್ತಿಲ್ಲ ಅಂತ ಶ್ರವಣ್ ಕೇಳ್ಬೇಕಾದ್ರೆ, ಸಾರಿ ಬಾವಾ, ನನ್ಗೂ ಏನು ಗೊತ್ತಾಗ್ತಿಲ್ಲ ಅಂತ ದೇವಯಾನಿ ಹೇಳ್ತಾಳೆ. ಶ್ರವಣ, ಏನಾದ್ರೂ ಹಿಂಟ್ ಕೊಡು ಅಂತ ರಾಮನಾರಾಯಣ್ ಕೇಳ್ಬೇಕಾದ್ರೆ, ಅಯ್ಯೋ, ನಿಮ್ಗೆ ಹಿಂಟ್ ಕೊಡೋದ್ರ ಬದಲು ನಾನ್ ನೇರವಾಗಿ ವಿಷಯ ಹೇಳ್ಬಿಡ್ತೀನಿ. ಅಮ್ಮ, ಗುರುಗಳ ಹತ್ರ ಮಾತಾಡ್ದೆ, ಬರೋ ಶುಕ್ರವಾರ ಇಲ್ಲ ಅದಾದ್ಮೇಲೆ ಬರೋ ಗುರುವಾರ ನಮ್ ಅಂಜು ಎಂಗೇಜ್ಮೆಂಟ್ ನ ಫಿಕ್ಸ್ ಮಾಡ್ಕೋಬೋದಂತೆ ಅಂತ ಶ್ರವಣ್ ಹೇಳ್ತಿದ್ದಂಗೆ ಅದನ್ನ ಕೇಳಿ ದೇವಯಾನಿಗೆ ಶಾಕ್ ಆಗತ್ತೆ. ಅದಕ್ಕೆ ಅಜ್ಜಿ, ಶುಕ್ರವಾರನೇ ಸರಿ, ನೀನೇನ್ ಹೇಳ್ತೀಯ ದೇವಯಾನಿ ಅಂತ ಕೇಳಿದಾಗ, ಇದ್ರಲ್ಲಿ ನನ್ನೇನ್ ಕೇಳೋದೇನಿದೆ ಅತ್ತೆ, ನೀವೆಲ್ಲ ಹೇಗ್ ಹೇಳ್ತೀರೋ ಹಾಗೆ ಬಾಬಾ ಅಂತ ದೇವಯಾನಿ ಹೇಳ್ತಾಳೆ. ಹಾಗೆ ಅಜ್ಜಿ, ಈಗ ನಿನ್ ಮಗಳನ್ನ ಕರ್ಸು ಅಂತ ದೇವಯಾನಿಗೆ ಹೇಳಿದಾಗ ಅದನ್ನ ಕೇಳಿ ದೇವಯಾನಿಗೆ ಖುಷಿ ಆಗತ್ತೆ. ಈಗ್ಲೇ ಅಂಜು ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳಿ ದೇವಯಾನಿ ಅಲ್ಲಿಂದ ಎದ್ದು ಹೋಗ್ತಾಳೆ. ಈ ಕಡೆ ಅಜಿತ್ ಮನಸ್ವಿನಿ ಫೋಟೋನ AI ರೆಂಡರಿಂಗ್ ಮಾಡಿರೋನು ಇಂಡಿಯಾ ಬಿಟ್ಟು ಫಾರಿನ್ ಹೋಗಿದ್ದಾನೆ. ಇದೆಲ್ಲ ಯಾಕೋ ನನ್ಗೆ ಸ್ವಲ್ಪ ಡೌಟ್ ಬರ್ತಿದೆ. ನನಗೆ 3 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಅವ್ರದ್ದು, ಮತ್ತೆ ಅವ್ರ ಕಾಲ್ ರೆಕಾರ್ಡಿಂಗ್ ಬೇಕು. ಇಮಿಡಿಯೇಟ್ ಆಗಿ ಅದನ್ನೆಲ್ಲ ನನ್ಗೆ ಮಧ್ಯಾಹ್ನದಷ್ಟರಲ್ಲಿ ಕಳಿಸ್ಕೊಡಿ ಅಂತ ಅಜಿತ್ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಭೂಮಿ ರೆಡಿಯಾಗಿ ಆಚೆಗೆ ಬರ್ತಾಳೆ. ಮನೆಯವರೆಲ್ರು ಜೊತೆಗೆ ಬರ್ತಾರೆ. ಅತ್ತೆ, ನನ್ಗೊಬ್ಳಿಗೆ ಹೋಗೋದಿಕ್ಕೆ ಇಷ್ಟ ಇಲ್ಲ, ನೀವು ನನ್ ಜೊತೆಗ್ ಬರ್ತೀರಾ ಅಂತ ಭೂಮಿ ಸಂಗೀತ ಅವ್ರನ್ನ ಕೇಳ್ಬೇಕಾದ್ರೆ,
ಭೂಮಿ, ನಾವ್ ಹೋಗ್ತಾ ಇರೋದು ಹನಿಮೂನ್‌ಗ ಅಥವಾ ತೀರ್ಥಯಾತ್ರೆಗ ಅಂತ ಅಜಿತ್ ಕೇಳ್ತಾನೆ. ಸರಿ ಸರಿ, ಆಯ್ತು, ನೀವಿಬ್ರೇ ಆರಾಮಾಗಿ ಹೋಗ್ಬಾ ಅಮ್ಮ, ನಾವೆಲ್ಲ ಯಾಕೆ ಅಂತ ಶ್ರವಣ್ ಅವರು ಹೇಳ್ತಿರ್ತಾರೆ. ಬಂದ್ಮೇಲೆ ಗುಡ್ ನ್ಯೂಸ್ ಕೊಡ್ಬೇಕು ಅಂತ ಅಜ್ಜಿ ಹೇಳ್ಬೇಕಾದ್ರೆ, ಗುಡ್ ನ್ಯೂಸಾ? ಹಂಗಂದ್ರೆ ಏನಜ್ಜಿ ಅಂತ ಅಪ್ಪು ಕೇಳ್ತಾಳೆ. ಆಗ ಅಜ್ಜಿ ಕೈ ಸನ್ನೆ ಮಾಡಿ ಮಗುನ ತೋರಿಸ್ತಾರೆ. ಏನು, ಮಗುನ ಅಂತ ಭೂಮಿ ಗಾಬರಿ ಆಗ್ತಾಳೆ. ಅಜಿತ್ ನಾಚ್ಕೋತಿರ್ತಾನೆ. ಮನೆಯವರೆಲ್ಲರೂ ಖುಷಿಯಿಂದ ಇವರಿಬ್ರನ್ನೇ ನೋಡ್ತಿರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.